ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಿಂತ್ಕೊಳ್ಳಿ ಸರ್. ಏನು ಸರ್, ಅಮ್ಮಾಜಿ ಸ್ವೀಟ್ಸ್ ಜವಾಬ್ದಾರಿ ತೊಗೊಂಡಿದ್ದೀರಾ ಅಂತ ಅಂದ್ಕೊಂಡ್ರೆ ಇತ್ತೀಚೆಗೆ ಡ್ರೈವಿಂಗ್ ಸ್ಕೂಲ್ ಶುರು ಮಾಡಿರೋ ಹಾಗಿದೆ. ಏನು ಹೇಳ್ತಿದ್ದೀರಿ ಚಿಕ್ಕಪ್ಪ? ಪಾಪ ನಮ್ಮ ಚಿಕ್ಕಪ್ಪ ಏನೋ ಗಾಡಿ ಕಲಿಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಒಂಚೂರು ಕಲಿಸ್ಬಾರ್ದ ನಂದನ್? ಚಿಕ್ಕಪ್ಪನೇ ನನಗೆ ಗಾಡಿ ಓಡಿಸೋದು ಹೇಳ್ಕೊಟ್ಟಿದ್ದು. ನೋಡಯ್ಯ, ನನಗೆ ಈ ಕಾರ್ ಓಡಿಸಿ ಬೇಜಾರಾಗ್ಬಿಟ್ಟಿದೆ. ಟೂ ವೀಲರ್ ಓಡ್ಸೋದು ಮರ್ತೇ ಹೋಗಿದ್ದೀನಿ. ಹೇಳ್ಕೊಡೋ ಪ್ಲೀಸ್. ಅದೆಲ್ಲ ಆಗಲ್ಲ, ನಂಗೆ ಕೆಲಸ ಇದೆ. ನಿಂತ್ಕೊಳ. ಅಲ್ಲ, ಚಿಕ್ಕಪ್ಪ ಗಾಡಿ ಹೇಳ್ಕೊಡು ಅಂದರೆ ನಿಂಗೆ ಟೈಮ್ ಇಲ್ಲ. ಅದೇ ಪದ್ಮಿನಿ ಕೇಳಿದ್ರೆ ಅಂಥ ಕೆಲಸ ಏನಪ್ಪ ನಿನಗಿರೋದು? ಮೊದಲಾದರೆ ಪ್ರತಿದಿನ ಮೀಟಿಂಗು ಗೀಟಿಂಗು ಅಂದ್ಕೊಂಡು ಮೈಸೂರಿಗೆ ಅಲ್ಲಲ್ಲ ಮೈಸೂರು ದಾರಿಲೇ ಹೋಗ್ತಿದ್ದೆ. ಆದರೆ ಇತ್ತೀಚೆಗೆ ಮನೆ ಬಿಟ್ಟು ಕದಲ್ತಾನೆ ಇಲ್ಲ ಆಸಾಮಿ. ಅಂಥದ್ದು ಏನು ಕೆಲಸ ಮಾಡ್ತಾ ಇದ್ದೀರೋ ತಾವು? ನಂಗೆ ಬೇಕಾದಷ್ಟು ಕೆಲಸ ಇದೆ, ಅದೆಲ್ಲ ಹೇಳಕ್ಕಾಗಲ್ಲ. ಸುಮ್ಮನೆ ಚಿಕ್ಕಪ್ಪ. ಅಂತೂ ನಮ್ಮ ಮನೆಯಲ್ಲಿ ಹೆಂಡತಿ ಸೆರ್ಗಿಡ್ಕೊಂಡು ಓಡಾಡೋ ಇನ್ನೊಬ್ಬ ಗಂಡಸು ತಯಾರಾದ. ಹೌದೌದು, ಆ ಲಿಸ್ಟಲ್ಲಿ ನೀವೇ ಫಸ್ಟು. ನಾನು ಹೇಳಿದ್ದು ನಿನ್ನ ಬಗ್ಗೆ, ನನ್ನ ಬಗ್ಗೆ ಅಲ್ಲ. ನಂದನ್, ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು. ಎಸ್ ಅಜ್ಜಿ, ಮಾತಾಡು. ಆ್ಯಕ್ಚುಲಿ ನೀನೇನು ಮಾತಾಡ್ತೀಯ ಅಂತ ನಂಗೆ ಗೊತ್ತು. ನಾನು ಆಫೀಸಿಗೆ ಬರಬೇಕು, ಜವಾಬ್ದಾರಿಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು ಅಂತ ತಾನೆ? ಖಂಡಿತ ಅಜ್ಜಿ, ನಾನೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ನಮ್ಮ ಸ್ವೀಟ್ ಕಂಪ್ನಿದು ಆ್ಯಪ್ ಕೆಲಸ ಕೂಡ ಮಾಡಿಸ್ತಾ ಇದ್ದೀನಿ. ನಂದನ್, ಅದು ಏನು ಗೊತ್ತಾ, ಪದ್ಮಿನಿನೂ ಒಂದು ಸಲ ನಮ್ಮ ಆಫೀಸ್ಗೆ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಎಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಕೆಲಸಗಳನ್ನೆಲ್ಲ ತೋರಿಸ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಓಕೆ ಅಲ್ವಾ ಅಜ್ಜಿ? ಖಂಡಿತ ಕರ್ಕೊಂಡು ಹೋಗು, ಅದಕ್ಕೇನಂತೆ. ಆದರೆ ಈಗ ನಾನು ಹೇಳೋಕ್ಕೆ ಬರ್ತಿರೋ ವಿಷಯನೇ ಬೇರೆ ನಂದನ್. ತಗೋ, ಏನಿದು? ಯಾರು ಬರ್ದಿರೋದು ಈ ಲೆಟರ್ನ? ಏನಿದು? ನೀರಲ್ಲಿ ತೇಲಿ ಬಂದ ಓಲೆನಾ? ತಮಾಷೆ ಬೇಡ ನಂದನ್. ನಿನ್ನೆ ನೀನು ನನಗೆ ಫೈಲ್ ತಂದ್ಕೊಟ್ಟಿಯಲ್ಲ, ಅದರಲ್ಲಿ ಈ ಲೆಟ್ರ್ ಇತ್ತು. ಇದು ನಿನಗೆ ಯಾರೋ ಬರ್ದಿರೋ ಲೆಟ್ರು. ನಿನಗೆ ಗೊತ್ತಿಲ್ವಾ? ನನಗೆ ಬರ್ದಿರೋ ಲೆಟ್ರಾ? ಹೌದು, ನಿನ್ನ ಹೆಸರೇ ಇದೆ ನೋಡು. ನನಗೆ ಯಾರಜ್ಜಿ ಈ ಮೊಬೈಲ್ ಯುಗದಲ್ಲಿ ಲೆಟರ್ ಬರೀತಾರೆ? ಓ, ನನ್ನ ಹೆಸರೇ ಇದೆ. ಯಾರು ಬರ್ದಿದ್ದು? ಅಲ್ಲ, ಇದು ಆ ಫೈಲ್ ಒಳಗೆ ಹೇಗೆ ಬಂತು? ಓದಕ್ಕೆ ಬೇರೆ ಆಗ್ತಿಲ್ಲ, ಎಲ್ಲ ಅಳಿಸೋಗಿದೆ. ನಿನ್ನೆ ರಾತ್ರಿ ನಾನು ಓದಕ್ಕೆ ಅಂತ ಹೋದಾಗ ನೀರು ಚೆಲ್ಲೋಯ್ತು, ಆವಾಗ ಹೀಗೆಲ್ಲ ಆಯಿತು. ಓದೋದಕ್ಕೆ ನಾನು ತುಂಬ ಕಷ್ಟಪಟ್ಟೆ. ನನಗಂತೂ ತುಂಬ ಗೊಂದಲ ಆಗೋಯ್ತು ನಂದನ್. ಅಯ್ಯೋ ಅಜ್ಜಿ, ಇದು ಯಾವುದೋ ಲೆಟ್ರ್ ಬಗ್ಗೆ ಯಾಕಿಷ್ಟು ತಲೆ ಕೆಡ್ಸ್ಕೊಂಡಿದ್ಯಾ? ಉಡಾಫೆ ಮಾಡೋ ವಿಷಯ ಅಲ್ಲ ನಂದನ್ ಇದು. ಅದೇನೋ ಡಾನ್ಸ್ ಶೋ ಅಂತೆಲ್ಲ ಬರ್ದಿದೆ. ಡಾನ್ಸಾ? ಈ ಲೆಟ್ರನ್ನ ಸರಿಯಾಗಿ ಓದಿ ಯಾರು ಬರ್ದಿದ್ದಾರೆ ಅಂತ ತಿಳ್ಕೊ. ಸರಿ ಅಜ್ಜಿ, ನಾನು ನೋಡ್ತೀನಿ. ನಿಜವಾಗ್ಲೂ ನೀನು ಕ್ಷಮೆ ಕೇಳಬೇಕಾಗಿರೋದು ನಂದನ್ ಅವ್ರನ್ನ. ಯಾಕಂದ್ರೆ ನೀನು ಅನ್ಯಾಯ ಮಾಡ್ತಾ ಇರೋದು ನಂದನ್ ಅವ್ರಿಗೆ. ಇಷ್ಟು ಪರಿಶುದ್ಧವಾಗಿ ಯಾವ ಸ್ವಾರ್ಥನೂ ಇಲ್ಲದೆ ಪ್ರೀತಿಸೋ ನಂದನ್ ಅವ್ರಿಗೆ ನೀನ್ ಏನೇ ಕೊಡ್ತಾ ಇದೀಯಾ? ಬರೀ ನೋವು. ನಾನು ನಿನ್ನೆ ಮದುವೆ. ನಪ್ಪಂಗೆ ನಿಪ್ಪಂದ್ರೆ ಶಪ್ಯಾನೆ ಇಪ್ಪಿಷ್ಟ. ನಪಂಗು ನೀಪನಂದ್ರೆ ತುಪಂಬ ತುಪಂಬ ಇಪಷ್ಟ ಪ್ರೀಪತಿ ಎಪಲ್ಲ ನೀಪನೇ ನಪನ್ನ ಸರ್ವಪಸ್ವ.
ನಂದನವರು ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ. ನಾನು ಅವ್ರನ್ನ ಪ್ರೀತಿ ಮಾಡ್ತಿದ್ದೆ. ಎಲ್ಲ ನಾವ್ ಅನ್ಕೊಂಡಂಗೆ ಆಗಿದ್ರೆ ನಾವಿಬ್ರು ಮದ್ವೆ ಆಗಿ ಖುಷಿಯಾಗಿರ್ತಿದ್ವಿ. ಆದ್ರೆ ಈಗೆಲ್ಲ ತಲೆ ಕೆಳಗಾಗೈತೆ. ಪಾಪ ಪೂರ್ವಿ ಇದ್ರಲ್ಲಿ ಸಿಕ್ಕಾಕೊಂಡವಳೆ. ಪೂರ್ವಿ ನನ್ಗೆ ಇಷ್ಟ ಸಮಾಧಾನ ಮಾಡಿದ್ರು ಅವಳ ಮಾತನ್ನ ನಾನು ಸ್ವಲ್ಪ ತಗೊಳಕ್ಕಾಗಕ್ಕಿಲ್ಲ. ಈಗ ನಮ್ಮ 3 ಜನದ ಜೀವನನು ಹಾಳಾಗ್ಬಿಟ್ಟೈತೆ. ಇದೊಂದು ಸತ್ಯ. ದಯವಿಟ್ಟು ಹೀಗೆಲ್ಲ ಮಾಡ್ಬೇಡ್ರಪ್ಪ. ಅಣ್ಣ ನಾವ್ ಅಣ್ಣ ಬರಗಂಟ ಕಾರಣ ನಿಮ್ ಕೈ ಮುಗಿದ್ರೆ ಅವ್ರ ಮನೆಯಾಗಿಲ್ದಾಗ ಏನಪ್ಪ ಹಿಂಗೆ ರಾತ್ರಿ ನಮ್ಮನ್ ಮನೆಯಿಂದ ಆಚೆಗೆ ಹಾಕ್ಬಿಟ್ರೆ ನಾವೆಲ್ಲ ಎಲ್ಲಿಗೆ ಹೋಗೋದು? ಒಂದೇ ಒಂದಿನ ಟೇಪ್ ಕೊಡ್ರಪ್ಪ. ಮಾವು ನಿನ್ನ ಗಂಡ ಊರು ತುಂಬ ಸಾಲ ಮಾಡ್ಕೊಂಡು ತಿರ್ಗಾಡ್ತಾವನೆ, ಬಡ್ಡಿನೂ ಕೂಡ ಕಟ್ತಾ ಇಲ್ಲ. ನಿನ್ನೆ ಆ ಸೆಟ್ ಕಟ್ಟೆಯವ್ರಿಗೆ ಬಡ್ಡಿ ಕಟ್ಟವನಂತೆ. ನನ್ನ ಹತ್ರ ಇಸ್ಕೊಂಡಿರೋ ಸಾಲಕ್ಕೆ ಬಡ್ಡಿ ಕಟ್ಟಕ್ಕೆ ದುಡ್ಡಿಲ್ವಾ? ಸಾಲ ಮಾಡ್ಬೇಕಾದ್ರೆ ಯೋಚಿಸಬೇಕು, ತೀರ್ಸೋ ಯೋಗ್ಯತೆ ಐತೋ ಇಲ್ವೋ ಅಂತ. ನಾನು ಮೊದಲೇ ಹೇಳಿದ್ದೆ, ಬಡ್ಡಿ ಕಟ್ಟಕ್ಕೆ ಆಗದೆ ಇದ್ರೆ ಮನೆ ಜಪ್ತಿ ಮಾಡ್ತೀನಿ ಅಂತ. ಏನು ಟೈಮ್ ಕೊಡಕ್ಕೆ ಆಗಿಕ್ಕಿಲ್ಲ. ಏನು ವರ್ಗ ಮಾಡ್ತಾ ಇದ್ದೀರಾ? ಏನ್ರಿ ನೀವು ನವೀನ ನೋಡಪ್ಪ, ನವೀನ ಬಡ್ಡಿ ದುಡ್ಡು ಕಟ್ಟಿಲ್ಲ ಅಂತ ಮನೇನೆ ಜಪ್ತಿ ಮಾಡ್ತಾವ್ರೆ. ಅವ್ರು ಬೇರೆ ಇನ್ನೂ ಮನೆಗೆ ಬಂದಿಲ್ಲ. ಏನ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅಣ್ಣಯ್ಯ ಫೋನ್ ಬೇರೆ ತೆಗಿತಿಲ್ಲ. ಹೊಸಿ ಏನು ಯಾರೋ ರೌಡಿಗಳು ನೀವು ಬಡ್ಡಿ ಕಟ್ಟಿಲ್ಲ ಅಂತ ಮನೆಯಿಂದ ನಮ್ಮನ್ನ ಆಚೆ ಎಲ್ಲ ಹಾಕಿ ಬೀಗ ಹಾಕೊಂಡು ಹೋಗ್ಬಿಟ್ರು ರೀ. ಅಣ್ಣಯ್ಯ ನಾವು ಬೇದಿಗೆ ಬಂದ್ಬಿಟ್ವಿ ಅಣ್ಣಯ್ಯ. ಈಗ ಏನ್ ಮಾಡೋದು? ಜಾಜಿ, ಬಟ್ಟೆ ಹೋಗಿದ್ದು ಜಾಸ್ತಿ ಇದೆಯಾ? ಹೌದು ಮೇಡಮ್, ತುಂಬಾ ಬಟ್ಟೆಗಳಿವೆ. ಈಗ ಈ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ. ಬೇಡ ಬೇಡ, ಒಂದು ನಿಮಿಷ. ನಿನ್ನ ಸಂಬಳ ಎಷ್ಟು? ಯಾಕೆ ಮೇಡಮ್? ನೋಡು, ಯಾಕೆ ಏನು ಅಂತ ಕೇಳಬೇಡ. ನೀವಿಬ್ರು ಒಂದು ವಾರ ರಜಾ ತಗೊಳ್ಳಿ. ಯಾಕೆ ಮೇಡಮ್? ನಮ್ಮನ್ನು ಕೆಲಸದಿಂದ ತೆಗಿತಾ ಇದ್ದೀರಾ? ದಯವಿಟ್ಟು ಹೋಗಿ ಮಾಡಬೇಡಿ ಮೇಡಮ್. ಅಯ್ಯೋ ಹಾಗೇನಿಲ್ಲ. ನೋಡಿ, ಸುಮ್ಮನೆ ನೀವಿಬ್ರು ಒಂದು ವಾರ ರಜೆ ತಗೊಳ್ಳಿ. 1 ವಾರದ ಸಂಬಳನ ನಾನು ನಿಮ್ಮಿಬ್ಬರ ಅಕೌಂಟ್ಗೆ ಈಗಲೇ ಹಾಕ್ತೀನಿ. ಆದರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಹುಷಾರಿಲ್ಲ ಅಂತ ಹೇಳಿ ಇಬ್ಬರು ಹೊರಟ್ಬಿಡಿ. ಈ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ಹೋಗ್ತೀವಿ ಮೇಡಮ್. ಅಯ್ಯೋ ಬೇಡ ಬೇಡ, ಮೊದಲು ನೀವಿಬ್ರು ಇಲ್ಲಿಂದ ಹೊರಡಿ. ಇದರಲ್ಲಿ ಏನು ಬರೆದಿದೆ ಅಂತಲೇ ಅರ್ಥ ಆಗ್ತಲ್ವಲ್ಲ. ಅಜ್ಜಿ ಇದನ್ನು ಹೇಗೆ ಓದಿದ್ರೂ ಗೊತ್ತಿಲ್ಲ. ಮಧ್ಯ ಒಂದು ಅಕ್ಷರ ಕಾಣಿಸ್ತಿದೆ ಅನ್ನೋದು ಬಿಟ್ಟರೆ ಮಿಕ್ಕಿದ್ದು ಎಲ್ಲ ಅಳಿಸೋಗಿದೆ. ಆದರೂ ಯಾರು ಬರೆದಿರ್ಬೋದು ಇದನ್ನು? ನಂದನ್ ಅಂತಲೇ ಇದೆ, ನನಗೆ ಬರೆದಿರೋದು. ಹಲೋ. ಹಲೋ ಸರ್, ಸ್ನೇಹ ಸ್ಟುಡಿಯೋಯಿಂದ ಮದುವೆ ಫೋಟೋಸ್ ಬೇಕಂತ ಕೇಳಿದ್ರಿ. ಹಾಂ ಹೇಳಿ. ಫೋಟೋಸ್ ಎಲ್ಲ ರೆಡಿ ಇದೆಯಾ? ಹಾಂ ಸರ್, 12 ಸ್ಟಿಲ್ ರೆಡಿ ಇದೆ. ನೀವು ಅದರಲ್ಲಿ ಯಾವುದಂತ ಫೈನಲ್ ಮಾಡಿದ್ರೆ ನಾನು ಫ್ರೇಮಾಗಿ ಕಳಿಸ್ಕೊಡ್ತೀನಿ. ನಮ್ಮ ಹುಡುಗ ಇವತ್ತು ನಮಗೆ ಡೆಲಿವರಿ ಮಾಡ್ತಾನೆ. ನೀವು ಇವತ್ತು ಮನೇಲೇ ಇರ್ತೀರಲ್ಲ ಸರ್? ಹಾಂ ಇರ್ತೀನಿ, ಈಗಲೇ ಕಳಿಸ್ಕೊಡಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಅಯ್ಯೋ ಅಮ್ಮ, ಅಮ್ಮ
ಅಮ್ಮ ಅಪ್ಪ ಜಯಂತಿ ಏನಾಯ್ತಮ್ಮ? ಅಯ್ಯೋ ಅಕ್ಕ ನನ್ ಸ್ವಂತ ಅಯ್ಯಪ್ಪ ನನ್ ಕಾಲು ಅಯ್ಯಪ್ಪ ಅಯ್ಯೋ ಅಪ್ಪ, ಕಾಲು ನನ್ ಸೊಂಟ ಹೇಗ್ತಿದ್ದೆ ಜಯಂತಿ ನೀನು? ಅಲ್ಲ ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ಅಯ್ಯೋ ಅಕ್ಕ ಕೆಲ್ಸವ್ರು ಹುಷಾರಿಲ್ಲ ಅಂತ ರಜೆ ಹಾಕಿ ಹೊರಟೋದ್ರು. ಒಗ್ಯೋ ಬಟ್ಟೆಗಳಿತ್ತಲ್ಲ ಮಿಷಿನ್ಗೆ ಹಾಕೋಣ ಅಂತ ಬಂದೆ. ಅದು ಅಲ್ಲದೆ ರಾಶಿ ಬಟ್ಟೆಗಳಿದೆ, ಕೈಯಲ್ಲೆಲ್ಲ ಸ್ವಲ್ಪ ಉಜ್ಜು ಹಾಕಿದ್ರೆ ಕ್ಲೀನ್ ಆಗೋದು. ಅದಕ್ಕೆ ಮಿಷಿನ್ಗೆ ಹಾಕೋಣ ಅಂತ ಬರೋಷಲ್ಲಿ ಅಮ್ಮ ಜಾರ್ ಬಿದ್ದು ನನ್ನ ಸೊಟ್ಟ. ಅಯ್ಯೋ ಕಾಲು ಬಿದ್ದು ಬಿಟ್ಟೆ ಅಕ್ಕ. ಅಲ್ಲಮ್ಮ ನೀನ್ ಒಬ್ಳೆ ಎಲ್ಲ ಯಾಕೆ ಮಾಡಕ್ ಹೋಗ್ತೀಯಾ? ನನ್ನ ಕರಿಬಾರ್ದಾಗಿತ್ತಾ? ಅಯ್ಯೋ ಅಕ್ಕ ಏನು ಹೀಗೆ ಹೇಳ್ತೀರಾ ನೀವು? ನೀವು ದೊಡ್ಡವರು, ನಿಮ್ಮನ್ನು ಹೀಗೆಲ್ಲ ಕರೆಯೋಕ್ಕಾಗುತ್ತಾ? ನಾನು ಮನೇಲಿ ಚಿಕ್ಕವರು ಅಂದರೆ ಪದ್ಮಿನಿ, ಪೂರ್ವಿ. ಪಾಪ ಪದ್ಮಿನಿ ಈಗಷ್ಟೇ ಮದುವೆ ಆಗಿ ಬಂದಿದ್ದಾಳೆ, ಇನ್ನು ಪೂರ್ವಿ ಈ ಮನೆ ಗೆಸ್ಟು. ಅದಕ್ಕೆ ಯಾರಿಗೂ ಹೇಳ್ಬಾರ್ದು ಅಂತ ಈ ಕೆಲಸ ನಾನೇ ಮಾಡೋದಕ್ಕೆ ಬಂದೆ ಅಮ್ಮ. ಅಯ್ಯೋ ಚಿಕ್ಕತ್ತೆ, ನನ್ ಕರಿಬೇಕಿತ್ತು ನೀವು. ಪದ್ಮಿನಿ, ನೀನು ಒಂದು ಸ್ವಲ್ಪ ಕೈ ಜೋಡ್ಸಮ್ಮ. ಈ ಬಟ್ಟೆಗಳೆಲ್ಲ ಮಿಷನ್ಗೆ ಹಾಕಿದ್ರೆ ಆಯ್ತು ಅಷ್ಟೇ. ಅಯ್ಯೋ ಅಕ್ಕ ಪಾಪ ಪದ್ಮಿನಿ ಈಗಷ್ಟೇ ಮದುವೆ ಆಗಿ ಬಂದಿದ್ದಾಳೆ. ಅದು ಅಲ್ಲದೆ ಅವಳು ಮನೆ ಕೆಲಸ ಎಲ್ಲ ಮಾಡೋದಾ? ಬೇಡ ಬೇಡ, ಈ ಕೆಲಸ ಎಲ್ಲ ಬಿಡಿ, ನಾನೇ ಮಾಡ್ತೇನೆ. ಕೆಲಸ ಮಾಡ್ತೀನಿ ಅಂತೀಯ? ಮೆತ್ತಗೆ ನೆಡ್ಮೆತ್ತ ಹೋಗ್ತಾ ಇಲ್ವಲ್ಲ, ಕಾಲಕ್ಕೆ ಪೆಟ್ಟಾಗಿದ್ಯಾ? ಹೌದು ಅಕ್ಕ, ತುಂಬ ನೋವ್ತಾ ಇದೆ. ಚಿಕ್ಕತ್ತೆ, ನೀವು ರೆಸ್ಟ್ ತಗೊಳ್ಳಿ. ನೀವು ಯಾವ ಕೆಲಸನೂ ಮಾಡೋದು ಬೇಡ. ಎಲ್ಲ ಬಟ್ಟೆನೂ ನಾವೇ ಒಗಿಕಾಗ್ತೀವಿ. ಉಜ್ಜೋ ಬಟ್ಟೆ ಇದ್ರೆ ನಾನೇ ಉಜ್ಜುತ್ತೀನಿ. ಪ್ರತಿದಿನ ಕಾಲುವೆಗೆ ಹೋಗಿ ಬಟ್ಟೆ ಒಗ್ದು ಅಭ್ಯಾಸ ಇದೆ ನಮಗೆ. ಈ ತಲೆ ಕೆಡ್ಸ್ಕೊಬೇಡಿ, ನಾನೆಲ್ಲ ನೋಡ್ಕೊತೀನಿ. ಅಕ್ಕ, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ಹಾಗೆ ಮಾಡು ಪದ್ಮಿನಿ, ಪೂರ್ವೆ ಹೆಲ್ಪ್ ತಗೋ ಸರಿನಾ? ಜಯಂತಿ, ಇದೆಲ್ಲ ಏನು ಬೇಡ, ನೀನು ರೆಸ್ಟ್ ತಗೋ. ನಡಿ ಬಾ ಅಮ್ಮ, ನೀನು ಮೆತ್ತಗೆ.